ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ಈ ದಿನ ಧನಾಗಮನಕ್ಕೆ ಹಾಗೆ ನಮ್ಮ ಮನೆಯಲ್ಲಿ ಹಣದ ಹರಿವಿಗೆ ನಾವು ಏನು ಮಾಡಬೇಕು, ಈ ಒಂದು ಸಣ್ಣ ಕೆಲಸ ಮಾಡಿ ಸಾಕು ನಮಗೆ ಧನಾಗಮನ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಏನು ಮಾಡಬೇಕು ನಮಗೆ ಧನಾಗಮನಕ್ಕೆ ಅಂತ ತೋರಿಸ್ತೀನಿ. ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಹಣ ಬರೋಕ್ಕೆ ಬ್ಲ್ಯಾಕ್ ಆಗಿರೋಂಥದ್ದು, ನಿಂತಿರೋದಂಥದ್ದು, ಈಗ ನಿಮ್ಗೆ ಏನೇ ಹಣ ಬರಬೇಕು ಲೇಟ್ ಆಗ್ತಾಯಿದೆ ಬರ್ತಾ ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಮಿಸ್ಟೇಕ್ ನಮ್ಮ ಮನೆಯಲ್ಲ ಮಾಡ್ಕೊಂಡಿರ್ತೀವಿ. ಅದರಿಂದಾಗಿ ನಮಗೆ ಹಣ ಬರ್ತಾ ಇರಲ್ಲ, ಬ್ರೇಕ್ ಆಗ್ತಾ ಇರ್ತದೆ, ಸಮಸ್ಯೆ ಆಗ್ತಾ ಇರ್ತದೆ. ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ, ಜೊತೆಗೆ ನಮಗೆ ಸಮೃದ್ಧಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಟೋಟಲ್ ಆಗಿ ನಮ್ಮ ಮನೆ ಮೆಜರ್ಮೆಂಟ್ ಅಂತ ಅನ್ಕೊಳ್ಳೋಣ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯದಿಂದ ವಾಯುವ್ಯ, ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನಿಮ್ಮ ಮನೆ ಮೆಜರ್ಮೆಂಟ್ ತಗೊಳ್ಳಿ. ಪೂರ್ವದಿಂದ ಪಶ್ಚಿಮಕ್ಕೆ ತಗೋಬೇಕು. ಅಂದ್ರೆ ಈಗ ಒಂದು 40 ಅಡಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮೆಜರ್ಮೆಂಟ್ ಅಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ 40 ಅಡಿ ಬತ್ತು ಅಂತ ಹೇಳಿದ್ರೆ ನೀವು ಸೆಂಟ್ರ್ ಮಾಡ್ಕೊಂಡಾಗ ಇದು 20 ಅಡಿಗೆ ಬರುತ್ತೆ. ನಾವು ಈ ಜಾಗದಲ್ಲಿ ಈ ಸೆಂಟ್ರ್ ಮಾಡ್ಕೊಂಡ ಮೇಲೆ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಮನೆ ಒಳಗಡೆ ಆದ್ರೂ ಸರಿ ಹೊರಗಡೆ ಆದ್ರೂ ಸರಿ, ಇಲ್ಲಿ ನಮ್ಗೆ ಇದು ಉತ್ತರದ ಮಧ್ಯಭಾಗ ಬಂದು ಲಕ್ಷ್ಮಿ ಕುಬೇರ ಸ್ಥಾನ. ಇಲ್ಲಿ ನಾವು ಭಾರವಾದ ವಸ್ತುಗಳನ್ನ ಇಟ್ಟಾಗ, ನೀವು ಎಕ್ಸಾಂಪಲ್ ಈಗ ನಮ್ದೊಂದು ಬೆಡ್ರೂಮ್ ಐತೆ ಇಲ್ಲಿ ಅಂತೇಳಿ, ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದೆ. ನಮ್ಗೆ ಏನ್ ಮಾಡ್ತಾ ಇದೀವಿ ನಾವು, ಇಲ್ಲಿ ನಮ್ಗೆ ಭಾರ ಬೀಳ್ಬೇಕು. ಇದು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಭಾರ ಬೀಳ್ಬೇಕು ನಮ್ಗೆ. ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಭಾರ ಬೀಳ್ಬೇಕಾಗುತ್ತೆ. ನಾವು ಮಿಸ್ಟೇಕ್ ಅನ್ನು ಮಾಡಿ ಏನ್ ಮಾಡಿದೀವಿ, ಮನೆ ಮಾಡ್ಕೊಂಡಾಗ ನಮ್ಗೆ ಉತ್ತರ, ಈ ರೂಮ್ಗೆ ಟೋಟಲ್ ಆಗಿ ಇದು ಬಂದು ಉತ್ತರ ಆಯ್ತು. ಈಚೆ ಸೈಡ್ ಭಾರ ಮಾಡ್ಕೊಂಡು ನಾವು ಈಚೆ ಖಾಲಿ ಬಿಟ್ಟಿದ್ದಾಗ ತಿಳ್ಕೊಳ್ಳಿ, ದಕ್ಷಿಣದಲ್ಲಿ ಈಗ ನಮ್ಗೆ ಪೂರ್ವ, ಈ ರೂಮ್ಗೆ ಇದು ಉತ್ತರ ಆಯ್ತು. ಉತ್ತರದಲ್ಲಿ ಭಾರ ಬೀಳ್ತು ನಮ್ಗೆ, ಏನೋ ಬಟ್ಟೆ ಇಡಕ್ಕೆ ಇಲ್ಲ ಏನೋ ಒಂದು ನಾವು ಕಬೋರ್ಡ್ ಮಾಡ್ಕೊಂಡು ಇಲ್ಲ ಇಲ್ಲಿ ಏನೋ ಭಾರವಾದ ವಸ್ತುಗಳನ್ನ ಬೀರ್ಗಳನ್ನ ಈಚೆ ಸೈಡ್ ಇಟ್ಟು ನಮ್ಗೆ ಇಟ್ಟಾಗ ಫುಲ್ ಕಬೋರ್ಡ್ ಎಲ್ಲ ಮಾಡಿಸ್ಕೊಂಡಿದ್ವಿ, ಈಚೆ ಸೈಡ್ ಖಾಲಿ ಬಿಟ್ಟಾಗ ನಮ್ಗೆ ದುಡ್ಡು ಬರಲ್ಲ ಮನೆಗೆ. ಆಗ ನಮ್ಗೆ ಈ ಮಿಸ್ಟೇಕ್ಗಳನ್ನ ನಾವು ಮನೆ ಕಟ್ಟಬೇಕಾದ್ರೆ ಮಾಡ್ಕೋಬಾರ್ದು. ನಾವೇನಿದ್ರು ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ನಮಗೆ ಕಬೋರ್ಡ್ಗಳು ಭಾರವಾದ ವಸ್ತುಗಳು ಬರಂಗೆ ಇದು ಖಾಲಿ ಇರ್ಬೇಕು ನಮಗೆ ಜಾಗ. ಇದು ಈ ಜಾಗ ಬಂದು ನಮ್ಗೆ ಉತ್ತರ ಜಾಗ ಖಾಲಿ ಇರ್ಬೇಕು. ಇಲ್ಲಿ ಅಕಸ್ಮಾತ್ ಆಗಿ ನಾವು ಈ ಜಾಗಗಳಲ್ಲಿ ಭಾರವಾದ ವಸ್ತುಗಳು ಅಂದ್ರೆ, ಈಗ ಏನಾದ್ರು ರೈತರಾದ್ರೆ ತಂದಾಗ ಮನೆಯಲ್ಲಿ ರೂಮಲ್ಲಿ ಮೂಟೆಗಳು, ಆಮೇಲೆ ಇಲ್ಲಾಂದ್ರೆ ಟೇಬಲ್ಲು, ಈ ರೀತಿ ಏನಾದ್ರು ಇಟ್ಟರೆ ಇಲ್ಲಿ ನಮ್ಗೆ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ, ಹಣಕಾಸು ನಮ್ಗೆ ಬರೋಕೆ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ನಾವೇನ್ ಹೇಳ್ತೀವಿ ಅಂದ್ರೆ, ಈ ಜಾಗದಲ್ಲಿ ನಮ್ಗೆ ಖಾಲಿ ಇರ್ಬೇಕು, ಖಾಲಿ ಬಂದಿರ್ಬೇಕು ನಮ್ ಜಾಗ. ಇದು ರೂಮ್ದು. ನಮ್ಗೆ ಈಗ ನಾವೀಗ ಆಲ್ಮೋಸ್ಟ್ ಎಲ್ಲ ತಗೊಂಡೋಗಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ರೂಮಲ್ಲೇ ದುಡ್ಡು ಇಡೋಂಥದ್ದು ನಾವು. ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದಾಗ ನಾವು ಇಲ್ಲೇ ರೂಮ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ರೂಮ್ ಇಟ್ಕೊಳ್ತೀವಿ. ಇಲ್ಲಿ ಇನ್ನೊಂದು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನೀವು ಫಸ್ಟ್ ತಂದಾಗ ನಮಗೆ ವಾಯುವ್ಯದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಮ್ಗೆ ಹೆಚ್ಚೆಚ್ಚು ಕೊಡುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ವಾಯುವ್ಯದಲ್ಲಿ ಏನಾದ್ರು ಒಂದು ಮೆಟೀರಿಯಲ್ ಇಟ್ಟಿದ್ರೆ ಜಾಸ್ತಿ ಕೊಡುತ್ತೆ. ಫಸ್ಟ್ ನೀವು ಹಣಕಾಸು ತಂದಾಗ ವಾಯುವ್ಯದಲ್ಲಿ ಇಡಿ. ಮೊದಲು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಇದನ್ನು ತಂದಿಡಿ. ಆಮೇಲೆ ಒಂದಿನ 2 ದಿನ ಆದ್ಮೇಲೆ ತೆಗೆದು ಇಲ್ಲಿ ನೈಋತ್ಯ ಭಾಗದಲ್ಲಿ ಇಡಿ. ಇಲ್ಲಿ ಇಟ್ಟಾಗ ಏನಾಗುತ್ತೆ, ಹಣ ಸೇಫ್ಟಿ ಆಗಿರುತ್ತೆ, ಯಾವ ತೊಂದರೆ ಇಲ್ದಂಗೆ ಅಂತ. ನಾವು ಇಲ್ಲಿ ತಂದಾಗ ಇಲ್ಲಿ ಯಾಕೆ ಇಡ್ಬೇಕು ವಾಯುವ್ಯದಲ್ಲಿ ಅಂದ್ರೆ, ವಾಯುವ್ಯ ಸ್ಪೆಷಾಲಿಟಿ ಹೆಚ್ಚೆಚ್ಚು ತರಿಸ್ಕೊಳ್ತದೆ ಅದು. ಈ ತಿಂಗಳು ಒಂದು 5,000 ಇದ್ರೆ ಮುಂದಿನ ತಿಂಗಳು 6,000, 7,000, ಒಂದು ವರ್ಷ ಆದ್ಮೇಲೆ 10,000-15,000 ಈ ರೀತಿ ದುಡ್ಡನ್ನ ಹೆಚ್ಚೆಚ್ಚು ತರ್ಸ್ಕೊಳಕ್ಕೆ ಅನುಕೂಲ ಮಾಡುತ್ತೆ. ಈಗ ನಾವು ವಾಯುವ್ಯದ ತಂದಿಟ್ಟು ಅದಾದ್ಮೇಲೆ 1-2 ದಿವಸ ಬಿಟ್ಟು ತಂದು ನೈಋತ್ಯದಲ್ಲಿ ತೆಗೆದಿಡ್ಬೋದು. ನಾವು ಚಿನ್ನ ತಂದ್ರು ಅಷ್ಟೇ, ಪರ್ಚೇಸ್ ಮಾಡಿದಾಗ ನಾವೇನೇ ಪರ್ಚೇಸ್ ಮಾಡಿದಾಗ ತಂದಾಗ ನಾವು ವಾಯುವ್ಯದಲ್ಲಿ ಇಟ್ಟಾಗ ಅದ್ರದ್ದು ಎಫೆಕ್ಟ್ಗೆ ನಮ್ಗೆ ಹೆಚ್ಚೆಚ್ಚಾಗುತ್ತೆ. ಅದಾದ್ಮೇಲೆ ತೆಗೆದು ನೈಋತ್ಯ ಭಾಗದಲ್ಲಿ ಇಟ್ಟಾಗ ಅದು ಸೇಫ್ಟಿಯಾಗಿ ನಮ್ಮಲ್ಲೇ ಉಳಿತದೆ. ಹೋಗೋದು, ಅಡೆ ಇಡೋಂಥದ್ದು, ಬ್ಯಾಂಕಲ್ಲಿ ಸಾಲ ಬರುವಂಥದ್ದು, ಪ್ರಾಬ್ಲಮ್ ಬರುವಂಥದ್ದು ಆಗಲ್ಲ ನಮ್ಗೆ. ಇದು ನಮ್ದು ರೂಮಲ್ಲಿ ಈ ರೀತಿ ನಮ್ಗೆ ಈಗ ಈ ಮಧ್ಯ ಭಾಗ ನಮ್ಗೆ ಖಾಲಿ ಬಿಡ್ಕೊಂಡು ನಮ್ಗೆ ಲಕ್ಷ್ಮಿ ಬರುವಂತ ಸ್ಥಾನ, ಕುಬೇರ ಲಕ್ಷ್ಮಿ ಬರುವಂತ ಸ್ಥಾನ ಇದು ಉತ್ತರದ ಮಧ್ಯಭಾಗ. ಈ ರೂಮಲ್ಲಿ ಇಲ್ಲಿ ಖಾಲಿ ಬಿಟ್ಕೋಬೇಕು. ಇದಾದ್ಮೇಲೆ ನಾನು ಮೊದಲು ನಿಮ್ಗೆ ಹೇಳ್ದಂಗೆ ಈಗ ಏನ್ ಮಾಡ್ಬೇಕು, ನಾವು ಟೋಟಲ್ ಮನೆ ಲೆಕ್ಕ ಹಾಕೊಂಡು ಸೆಂಟ್ರ್ ತಗೊಂಡು, ಈಗ ನಾನು 40 ಅಡಿ ಅಂದ ತಗೊಂಡಿದ್ದೀನಿ. ಒಬ್ಬರು 20 ಅಡಿ ಇರ್ಬೋದು, 20 ಅಡಿ ಇದ್ರೆ ಸೆಂಟ್ರು 10 ಅಡಿ, ಇಲ್ಲ 50 ಅಡಿ ಉದ್ದ ಇದ್ರೆ ಸೆಂಟ್ರ್ 25 ಅಡಿ. ಈ ಭಾಗದಲ್ಲಿ ಉತ್ತರಕ್ಕೆ ಈಚೆ ಸೈಡು ದೊಡ್ಡ ಮರ ಇರಬಾರ್ದು.
ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ರೆ ಈ ಸೆಂಟ್ರ್ ಕರೆಕ್ಟಾಗಿ ಸೆಂಟ್ರ್ ಬಂದಾಗ ದೊಡ್ಡ ದೊಡ್ಡ ಮರಗಳಿದ್ದಾಗ ನಮ್ಮ ಜಾಗದಲ್ಲಿ ಇದ್ದಾಗ ನಮಗೆ ಅಲ್ಲಿ ಹಣಕಾಸಿನ ಸ್ಥಿತಿ ಗಂಭೀರ ಆಗುತ್ತೆ, ಬರಲ್ಲ. ಹಣಕಾಸು ನಮಗೆ ಪ್ರಾಬ್ಲಮ್ಗಳಾಗುತ್ತೆ, ನಮಗೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಂಗೆ ಬರಲ್ಲ. ಜೊತೆಗೆ ನಾವು ಇಲ್ಲಿ ಮನೆ ಇದೆಯಲ್ಲ, ಮುಂದೆ ಖಾಲಿ ಜಾಗ ಇರ್ತದೆ. ಖಾಲಿ ಜಾಗ ಇದ್ದಾಗ ನಾವು ಆ ಜಾಗದಲ್ಲಿ ನಾವು ಕಲ್ಲುಗಳು, ಇಲ್ಲ ವೇಸ್ಟ್ ಮಣ್ಣು ಗುಡ್ಡೆ ಹಾಕುವಂಥದ್ದು, ವೇಸ್ಟ್ ಸೌದೆಗಳು ಹಾಕುವಂಥದ್ದು, ಇಲ್ಲ ಏನೋ ಖಾಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ವೇಸ್ಟ್ ಐಟಮ್ಗಳೆಲ್ಲ ತಂದ್ಬಿಟ್ಟು ಇಲ್ಲಿ ಕಸ ಗಿಸ ಎಲ್ಲ ಸುರಿದು ಬಿಡೋದು. ಈ ಜಾಗದಲ್ಲಿ ಸುರಿದಾಗ ಇಲ್ಲಿ ಹಾಕಿದಾಗ ಮಧ್ಯ ಭಾಗದಲ್ಲಿ ನಮ್ಗೇನಾಗುತ್ತೆ, ಅಲ್ಲಿ ಹಣಕಾಸಿಗೆ ಬ್ರೇಕ್ ಆಗುತ್ತೆ. ಈ ಜಾಗನ ಬಿಟ್ಟು ನಾವು ವಾಯುವ್ಯದಲ್ಲಿ ಹಾಕಲಿ, ಜಾಸ್ತಿ ಆಗುತ್ತೆ ನಮಗೆ. ಜಲ್ಲಿಕಲ್ಲು ಏನು ಹಾಕೋದು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಮರ ಏನಾರು ಇದ್ರೆ ನಮಗೆ ಆ ಮರನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಅಂದ್ರೆ ನಮ್ಗೆ ಈಗ ಮರ ಕಟ್ ಮಾಡಿ ತೆಗೆದ್ರೆ ಬೇರೆ ಕಡೆ, ಈಗ ನಿಮ್ಗೆ ಮರ ಇದೆ, ಫಸ್ಟ್ ಆಫ್ ಆಲ್ ನಾವು ಪರಿಸರ ಉಳಿಸ್ಬೇಕು, ಪರಿಸರ ನಾಶ ಮಾಡಬಾರ್ದು. ಆದ್ರೆ ಇಲ್ಲಿ ನಾವು ನೋಡ್ಕೊಬೇಕು, ನಮಗೂ ಏನೋ ಸಮಸ್ಯೆಗಳಾಗ್ತಾ ಇದೆ ಮರದಿಂದ ಅಂತ ಹೇಳಿದಾಗ ಅದನ್ನ ತೆಗಿಲೇಬೇಕಾಗುತ್ತೆ. ಆದ್ರೆ ಒಂದು ಕಂಡೀಷನ್ ಅಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಒಂದು ಮರ ತೆಗೆದ್ರೆ ನೀವೊಂದು 5 ಗಿಡನಾರು ನೆಡ್ಬೇಕು. ಈಗ ನೀವು ಇಲ್ಲಿ ಮರ ಇದೆ, ಎಕ್ಸಾಂಪಲ್ ಹೇಳ್ತಾರೆ, ಮರ ಇದೆ ತೆಗೆದ್ರೆ ನೀವು ದಕ್ಷಿಣದಲ್ಲಿ ಒಂದು 4-5 ಗಿಡನಾರು ನೆಡಿ, ಪಶ್ಚಿಮಕ್ಕಾರು ನೆಡಿ. ಇಲ್ಲಿ ನೆಡ್ಲೇಬೇಕು, ಕಂಡೀಷನ್ ಅಪ್ಲೈ ಅದು. ಅದಾದ್ಮೇಲೆ ಇಲ್ಲ ಕಚಡ ಏನಾರು ಇಟ್ಕೊಂಡಿದೀವಿ, ಕಲ್ಲು ಗಿಲ್ಲಿದೆ ಏನಾರು ಇದೆ ಅಂದ್ರೆ ನೀವು ಇದನ್ನ ತೆಗ್ಸಿ ಸೈಡ್ಗೆ ಹಾಕ್ಸಿ. ಅದಾದ್ಮೇಲೆ ಪುನಃ ಇನ್ನೊಂದು ಮಿಸ್ಟೇಕ್ ಮಾಡಬೇಡಿ, ಈಶಾನ್ಯ ಭಾಗಕ್ಕೆ ಈಚೆ ಸೈಡ್ ಏನ್ ಹಾಕ್ಬಿಡಿ. ಇಲ್ಲಿ ನಮ್ಗೆ ಖಾಲಿ ಇರಬೇಕು, ಇಲ್ಲೂ ಖಾಲಿ ಇರಬೇಕು. ತೆಗಿಯಕ್ಕೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಈಚೆ ಸೈಡ್ ಹಾಕ್ಬೇಡಿ. ನೀವು ಏನಾದ್ರು ವಾಯುವ್ಯದಲ್ಲಿ ಇಲ್ಲ ನೈಋತ್ಯ ದಕ್ಷಿಣ ಈ ಭಾಗದಲ್ಲಿ ಹಾಕೊಳ್ಳಿ. ಇಲ್ಲಿ ಹಾಕಿದಾಗ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಖಾಲಿ ಜಾಗ ಇರಬೇಕು. ಖಾಲಿ ಜಾಗ ಇದ್ದಾಗ ಏನಾಗುತ್ತೆ, ನಮ್ಗೆ ಲಕ್ಷ್ಮಿ ಬರಕ್ಕೆ ಅನುಕೂಲ ಆಗುತ್ತೆ. ನಾನು ಎಕ್ಸಾಂಪಲ್, ಈಗ ನೀವೊಂದು ದಾರಿ, ಈಗ ನೀವು ದಾರಿಲಿ ಹೋಗ್ತಾ ಇದೀರ ಅದು ಊರಿಗೆ, ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಈ ರೀತಿ ಇದ್ದಾಗ ಅದು ಹತ್ತಿ ಇಳಿದು, ಇಲ್ಲ ಕಚಡ ಆಗಿದ್ದಾಗ ಏನಾದ್ರು ಎಲ್ಲಾ ಕಸ ತಂದು ಹಾಕಿದ್ರೆ ಅಲ್ಲಿ ಹತ್ತಿ ಹೋಗು ಬರ್ಬೇಕು ಅಂದಾಗ ನಿಮ್ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಈಗ ನಾವೊಂದು ದಾರಿಲಿ ಹೋಗ್ಬೇಕಾದ್ರೆ ಒಂದು ಕಲ್ಲುಗಳು ಸಿಕ್ಕಿದ್ರೆ, ಇಲ್ಲ ಗುಂಡಿಗಳು ಸಿಕ್ಕಿದಾಗ ಇವು ಏನಪ್ಪ ಹಿಂಸೆ, ಯಾಕಾದ್ರೆ ಈ ರೋಡ್ ಇನ್ನೊಂದ್ಸರಿ ಈ ರೋಡಲ್ಲೇ ಬರೋದ್ ಬೇಡ, ಈ ರೋಡ್ ಸವಾಸನೆ ಬೇಡ ನಮ್ಗೆ. ಆಮೇಲೆ ಕಲ್ಲುಗಳವೆ, ದೊಡ್ಡ ದೊಡ್ಡ ಕಲ್ಲುಗಳವೆ, ಬರೀ ಕಚಡ ಐತೆ, ಕಸ ಐತೆ, ಹೋಗಕ್ಕೆ ಐತೆ ಅಂದ್ರೆ ನೀವು ಹೋಗ್ತೀರಾ ನೆಕ್ಸ್ಟ್? ಹೋಗಕ್ಕಾಗುತ್ತಾ? ಹೋಗಕ್ಕಾಗಲ್ಲ. ಅದೇ ರೀತಿ ನಮ್ಗೆ ರೋಡ್ ಚೆನ್ನಾಗಿದೆ, ಸೂಪರ್ ಆಗಿದೆ, ನೈಸ್ ರೋಡ್ ತರ ಇದೆ, ಚೆನ್ನಾಗಿ ಓಡಾಡ್ಬೋದು, ಇಲ್ಲಿ ಸೂಪರ್ ಆಗೈತೆ ಅಂದಾಗ ನಾವು ಆ ರೋಡೇ ಜ್ಞಾನ ಬರುತ್ತೆ ನಮ್ಗೆ, ಅಲ್ಲೇ ಹೋಗ್ಬೇಕು ಅಂತ, ಅಲ್ಲಿ ಓಡಾಡೋಣ ಅಂತ. ಅದೇ ರೀತಿ ನಾವು ಉತ್ತರದ ಮಧ್ಯ ಭಾಗನ, ಟೋಟಲ್ ನಮ್ಮ ಮನೆದು ಮಧ್ಯ ಭಾಗನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಾಗ, ಯಾವುದು ಇಲ್ದೇನೆ, ಯಾವುದು ಗಲೀಜ್ ಇಲ್ದೇನೆ ಅಲ್ಲಿ ನೀಟಾಗಿ ಇಟ್ಕೊಂಡಾಗ ಲಕ್ಷ್ಮಿ ನಮ್ಮ ಮನೆಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಹೋಗೋಣ ಮನೆಗೆ ಅಂತ ಆಗ ನಾವು ಅನ್ಕೊಂಡಿದ್ದ ಟೈಮ್ಗೆ ದುಡ್ಡು ಹಣಕಾಸೆಲ್ಲ ಸಿಗುತ್ತೆ, ನಮ್ಗೆ ಅಡೆ ತಡೆ ಇದ್ದೆಲ್ಲ ಕ್ಲಿಯರ್ ಆಗುತ್ತೆ. ಇಷ್ಟೇ ಗುಟ್ಟು ಅಲ್ಲಿ. ಈಗ ನಮಗೂ ನಾವು ಹೆಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಹಂಗೆ ನಮ್ಗೆ ದುಡ್ಡು ಬರೋಂಥದ್ದನ್ನ ನಾವು ಇಲ್ಲಿ ಬ್ಲಾಕ್ ಮಾಡ್ಕೊಂಡು ಎಲ್ಲ ಕಚಡ ಹಾಕೊಂಡ್ರೆ ಅಲ್ಲೂ ಬರೋಲ್ಲ ನಮ್ಗೆ. ಇವ್ರ ಮನೆಗೆ ಯಾಕೆ ಹೋಗೋಣ ಬಿಡಪ್ಪ, ಪಕ್ಕ ಮನೆಗೆ ಹೋಗೋಣ ಅಂತ ಪಕ್ಕದ ಮನೆಗೆ ಚೆನ್ನಾಗಿದೆ ಆ ಕಡೆ ಹೋಗ್ತಾರೆ. ನಮ್ಮ ಮನೆಗೂ ಬರಲಿ, ಪಕ್ಕದ ಮನೆಗೂ ಹೋಗ್ಲಿ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ. ನಾವು ಏನಕ್ಕೆ ಈ ರೀತಿ ಎಲ್ಲ ಮಾಡ್ಕೊತೀವಿ ಅಂದ್ರೆ, ಈಗ ಎಲ್ಲಾರು ಕರ್ಸಿ ಶಾಸ್ತ್ರನ ವಾಸ್ತುನ ತೋರ್ಸಕ್ಕಾಗಲ್ಲ. ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ನ ನಮ್ಮ ಮನೇಲಿ ಮಾಡ್ಕೊಂಡಾಗ ಅಲ್ಲಿ ಎಕ್ಸ್ಪೆಕ್ಟೇಷನ್ಗೆ ಈಗ ನಿಮ್ಗೆ ಒಂದ್ ಸ್ವಲ್ಪ ಚೇಂಜಸ್ ಆದ್ರೆ ನಮಗೂ ಅದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಉದ್ದೇಶಕ್ಕೆ ನಾವು ರೀತಿ ವಿಡಿಯೋ ಮಾಡಿ ಹಾಕ್ತಾ ಇದೀವಿ. ಇಲ್ಲ ನಮ್ಗೆ ಸೈಟ್ ವಿಸಿಟಿಂಗ್ ಬೇಕು ಅಂತ ಹೇಳಿದ್ರೆ ನಾವು ಕರ್ಸ್ಕೊಳ್ತೀವಿ. ಎಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಜೊತೆಗೆ ಏನ್ ಮಾಡಿ ಅಂದ್ರೆ ನನ್ನ ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ. ಯಾರಾದ್ರೂ ಹೊಸದಾಗಿ ಮನೆ ಕಟ್ತಾ ಇರೋರಿಗೆ ಶೇರ್ ಮಾಡಿ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿದ್ರೆ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಕಟ್ಬೇಕಾದ್ರೆ ರೆಡಿ ಮಾಡ್ಕೊಳ್ಳಿ. ನಮ್ದು ವಾಸ್ತುದ್ ಏನಂತಂದ್ರೆ ಕಟ್ಟದ ಮೇಲೆ ಅದನ್ನ ಒಡ್ಸಿ ತೆಗಿಲೇಬೇಕು ಅಂದಾಗ ಸಮಸ್ಯೆ ನಮಗೂ ಬೇಜಾರಾಗಲ್ಲ. ಫಸ್ಟೇ ನೋಡ್ಕೊಂಡ್ಬಿಟ್ಟು ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಎಕ್ಸಲೆಂಟ್ ಆಗಿ ಪಿನ್ ಟು ಪಿನ್ ಮಾಡಿ ರೆಡಿ ಮಾಡ್ಕೊಬೋದು. ಒಬ್ಬೊಬ್ರು ಅರ್ಧಕ್ಕೆ ಮನೆ ಕಟ್ಟಿ ಮುಕ್ಕಾಲ್ ಭಾಗ ಕಟ್ಟಿರ್ತಾರೆ, ಇಲ್ಲ ಫೌಂಡೇಶನ್ ಹಾಕಿರ್ತಾರೆ, ಎಲ್ಲ ಸ್ಟಾಪ್ ಆಗಿರ್ತವೆ, ಅಲ್ಲಿ ವಾಸ್ತು ಪ್ರಕಾರ ಇರೋದಿಲ್ಲ. ಅಲ್ಲಿ ಆಮೇಲೆ ಜಾಗ ಶುದ್ಧಿ ಆಗಿರ್ತದೋ ಇಲ್ವೋ ಗೊತ್ತಿಲ್ಲ. ಆ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು. ಈ ರೀತಿ ಪ್ರಾಬ್ಲಮ್ಗಳು ಏನಕ್ಕಾಗುತ್ತೆ ಅಂದ್ರೆ ನಾವು ವಾಸ್ತು ಪ್ರಕಾರ ಅಲ್ಲಿ ನಮ್ಗೆ ಆ ಡೈಮೆನ್ಷನ್ ಅಳತೆ ಇಲ್ದಿದ್ದಾಗ, ಇಲ್ಲ ಆ ಜಾಗದಲ್ಲಿ ನೆಗೆಟಿವಿಟಿ ಇದ್ದಾಗ, ಆ ರೀತಿ ಇದ್ದಾಗ ಆ ಜಾಗದಲ್ಲಿ ನೆಗೆಟಿವಿಟಿಗೆ ನಾವು ಪಾಸಿಟಿವಿಟಿ ಆಗಕ್ಕೆ ಏನ್ ಮಾಡ್ಬೇಕು, ಆ ರೀತಿ ತಂತ್ರಗಳೆಲ್ಲ ಕೊಡ್ತೀವಿ, ಅದನ್ನ ಮಾಡ್ಕೋಬಹುದು. ಮಾಡ್ಕೊಂಡಾಗ ಅಲ್ಲಿ ನಮಗೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಮುಂದುವರಿತ ಕೆಲಸ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆ ಜಾಗಕ್ಕೆ ಹಣಕಾಸು ಬರಕ್ಕಾಗುತ್ತೆ. ಇಲ್ಲ ಆ ಜಾಗದ್ದು ಜನಗಳ ಕಮ್ಮಿ ದೃಷ್ಟಿ ಆಗಿದ್ರೆ ಆ ದೃಷ್ಟಿ ತಗೊಬೇಕು. ಈ ರೀತಿ ಎಲ್ಲ ಸಜೆಷನ್ಗಳು ಸಿಗ್ತಾ ಇರ್ತವೆ. ಮಾಡ್ಕೊಂಡು ಆಗ ಅಲ್ಲಿ ಮನೆ ಕಟ್ಟಿದ್ರೆ ನಮ್ಗೆ ಆ ಜಾಗದಲ್ಲಿ ಬೇಗ ಮನೆ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಸೈಟ್ ವಿಸಿಟ್ಗೆ ಹೋದಾಗ ಏನಾಗುತ್ತೆ, ಇನ್ನ ಮನೆ ಕಟ್ಟಬೇಕಾದ್ರೆ ನೀವು ಜಸ್ಟ್ ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಮ್ಗೆ ಯಾವ ರೀತಿ ಬ್ರೇಕ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಶಾನ್ಯ ಈ ಜಾಗದಲ್ಲಿ ಇಲ್ಲೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ, ಮನೆ ಕಟ್ಟ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಇಟ್ಟಿಗೆ ತಂದು ಹಾಕೊಳ್ಳೋದು, ಜಲ್ಲಿ ಹಾಕೋದು, ಕಲ್ಲು ಹಾಕೋದು,
ಈ ರೀತಿ ಹಾಕೊಂಡಾಗ ಏನಾಗುತ್ತೆ ನಮಗೆ ಅದು ಈಶಾನ್ಯ ಬ್ಲ್ಯಾಕ್ ಆಗುತ್ತೆ. ಈ ರೀತಿ ಬ್ಲ್ಯಾಕ್ ಆದಾಗ ಏನಾಗುತ್ತೆ ನಮಗೆ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಕೆಲಸ ನಿಧಾನಗತಿ ಆಗುತ್ತೆ, ಆಟೋಮೆಟಿಕಲಿ ಸ್ಲೋ ಆಗುತ್ತೆ. ನೀವೇನೇ ಪ್ರಯತ್ನ ಪಟ್ಟು ಎಷ್ಟೇ ದುಡ್ಡು ಅವ್ರಿಗೆ ಬರಪ್ಪ ನಿಮಗೆ 500 ಎಲ್ಲ 1000 ಕೊಡ್ತೀನಿ ಅಂತ ಹೇಳಿದ್ರು ಕೆಲಸಗಾರರು ಸರಿಯಾಗಿ ಬರಲ್ಲ, ಮೆಟೀರಿಯಲ್ಗಳು ಸರಿಯಾಗಿ ಬರಲ್ಲ. ಬ್ಲ್ಯಾಕ್ ಯಾಕೆ ನಾವೇ ಬ್ಲ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ಲಿ ಹಾಕಿ. ಆ ರೀತಿ ಈ ಜಾಗನ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಂಡು ಪಶ್ಚಿಮ ಇಲ್ಲ ಹಾಕೋಬೋದು, ನೈಋತ್ಯದಲ್ಲಿ ಹಾಕ್ಬೋದು, ವಾಯುವ್ಯದಲ್ಲಿ ಹಾಕೊಬೋದು. ನಾವು ತಂದು ನಾವು ವಾಯುವ್ಯದಲ್ಲಿ ಹಾಕೋದಂತೂ ಭಾಳ ಅನುಕೂಲ. ಏನಕ್ಕೆ ಅಂದರೆ ಜಾಸ್ತಿ ಸತಿ ಮೆಟೀರಿಯಲ್ ನಾವು ಕೇಳಿದ್ರು ಹೆಂಗೆ ಅಂತ ಹೇಳಿದ್ರೆ ಲೆಕ್ಕಾಚಾರದಲ್ಲಿ ಅದು ನಾವು ನೋಡಿದ್ದೀವಿ. ಸರ್ ಈಗ ಸರ್ ಜಲ್ಲಿ ಮುಗಿದೋಗಿ ತಾಬನಿ ಸರ್ ಅಂದರೆ ಬರ್ತೀವಿ ಸರ್ ಬರ್ತೀವಿ ಅಂತ ಹೇಳ್ಕೊಂಡು ಸಂಜೆ ಅಂದ್ರೆ ಬರೋದಿಲ್ಲ, ಇಲ್ಲ ನಾಳೆ ಬರೋದು, ನಾಳೆ ಮಧ್ಯಾಹ್ನ ಬರೋದು, ಈ ರೀತಿ ಮಾಡ್ತಾರೆ. ವಾಯುವ್ಯದ ಸ್ಪೆಷಾಲಿಟಿ ಏನಂದರೆ ಅವರೇ ಫೋನ್ ಮಾಡ್ತಾರೆ, ಸರ್ ಜಲ್ಲಿನ ತರಬೇಕಾ, ಆಮೇಲೆ ಇನ್ನು ಇಟ್ಕೆನ ತರಬೇಕಾ ಅಂತ ಅವರೇ ಖಾಲಿಯಾಗಿದೆ ತಂದು ಹಾಕ್ಬಿಡ್ತೀನಿ ಅಂತ. ಹಂಗೆ ನಮಗೆ ಕೆಲ್ಸಕ್ಕೆ ಇದ್ದಂಗೆ ಐಟಮ್ಗಳು ಬರೋ ಸ್ಟಾರ್ಟ್ ಆಗುತ್ತೆ ವಾಯುವ್ಯ ಮೂಲೆ ತಂದು ಹಾಕೊಂಡಾಗ. ನೋಡಿ ನೀವು ಚೆಕ್ ಮಾಡಿ ನೋಡಿ. ಆಮೇಲೆ ಜೊತೆಗೆ ಏನು ಗೊತ್ತಾ, ಈ ರೀತಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇದು ಮಾಡ್ಕೊಬೇಕು. ಮನೆ ಒಳಗಡೆನೂ ಅಷ್ಟೇ ನಮಗೆ ಉತ್ತರದ ಮಧ್ಯಭಾಗ ಲಕ್ಷ್ಮಿ ಬರೋಂಥ ಸ್ಥಾನ, ಅಲ್ಲೂ ನಮಗೆ ನೀಟಾಗಿ ಕ್ಲಿಯರ್ ಆಗಿದ್ದಾಗ ರೂಮಲ್ಲೂ ಮಾಡ್ಕೊಬೇಕು. ಟೋಟಲ್ ನಮ್ಮ ಮನೆ ಸೆಂಟ್ರ್ ಬಗ್ಗೆ ಮಾಡ್ಕೊಂಡಾಗ ಈ ರೀತಿ ಉತ್ತರದ ಮಧ್ಯಭಾಗ ಖಾಲಿ ನೀಟಾಗಿರ್ಬೇಕು ಜಾಗ ನಮಗೆ ಬರೋಂಗೆ. ಹೇಳಿದ್ನಲ್ಲ ರೋಡಲ್ಲಿ ಕಲ್ಲು ಗುಂಡು ಇದ್ದಂಗೆ ಗುಂಡಿ ಇದ್ದಾಗ ಹೋಗಕ್ಕೆ ಎಷ್ಟು ಬೇಜಾರಾಗುತ್ತೆ, ಹಂಗೆ ನಮ್ಮ ಮನೆಗೆ ಲಕ್ಷ್ಮಿ ಬರೋಕ್ಕೆ ಹಣಕಾಸು ಬರೋಕ್ಕೂ ಬೇಜಾರಾಗುತ್ತೆ, ಬರೋಲ್ಲ. ಈ ರೀತಿ ಬ್ರೇಕ್ ಆಗ್ತಾ ಇದೆ. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ, ನಮಗೆ ನೆಗೆಟಿವಿಟಿ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಯಾಕೋ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ನಮ್ಮ ಮನೇನ ಕ್ಲೀನ್ ಮಾಡಬೇಕಾದ್ರೆ, ಮನೆ ಕ್ಲೀನ್ ಮಾಡಿ ರೆಡಿ ಮಾಡಬೇಕಾದ್ರೆ ಉಪ್ಪು ಅರಿಶಿನ ಪುಡಿ 2 ಸಾಕು ಸದ್ಯಕ್ಕೆ. ಉಪ್ಪು ಅರಿಶಿನ ಪುಡಿ, ನೀರು, ಸಿಕ್ಕಿದ್ರೆ ಗೋಮೂತ್ರ, ಈ 3ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒರೆಸ್ಬೇಕು. ಇದನ್ನ ಒರೆಸೆಲ್ಲ ಆದಮೇಲೆ ಮನೇಲಿ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆ ತೆಂಗಿನ ಗಿಡ ಇದೆ, ಖಾಲಿ ಜಾಗ ಇದೆ ಅಂತ ಅಲ್ಲೂ ಅಲ್ಲಿ ಹಾಕ್ಬಾರ್ದು. ನಮ್ಮ ನೆಗೆಟಿವಿಟಿ ಎಲ್ಲ ತೆಗೀತು ಹೊಸ ಎಲ್ಲ ಆದಮೇಲೆ ಆ ನೆಗೆಟಿವಿಟಿ ತೆಗೆದಾಗ ಪುನಃ ಮನೆ ಮುಂದೆ ಹಾಕೊಂಡಾಗ ಪುನಃ ನಮಗೂ ನೆಗೆಟಿವಿಟಿ ವಾಪಸ್ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆ ನೀರನ್ನ ತೆಗೆದು ಟಾಯ್ಲೆಟ್ ಗುಂಡಿಲಿ ಹಾಕಬೇಕು, ಟಾಯ್ಲೆಟ್ ಗುಂಡಿ ಹಾಕಿ ನೀರು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮನೇಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ನಮಗೆ ಮನೇಲಿ ಹೋದಾಗ ಎನರ್ಜಿ ಸಿಗುತ್ತೆ. ಯಾಕೋ ನಮ್ಮ ಮನೇಲಿ ಆಗ್ತಾಯಿಲ್ಲ, ಏನೋ ಬರೀ ಪ್ರಾಬ್ಲಮ್ಮು ಸಮಸ್ಯೆಗಳಂದಾಗ ಇದು ಆಗಿರ್ತದೆ ಕಾರಣ. ಅದಾದಮೇಲೆ ಆ ರೀತಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಾಗ ಜೊತೆಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆ ಒರೆಸ್ಬೇಕಾದ್ರೆ ಅದಕ್ಕೆ ರೋಸ್ ವಾಟರ್ ಹಾಕ್ಬೋದು. ರೋಸ್ ವಾಟರ್ ಹಾಕಿದಾಗ ಅದು ಎನರ್ಜಿ ಕೊಡುತ್ತೆ ನಮಗೆ, ಫ್ರೆಶ್ನೆಸ್ ಫೀಲ್ ಆಗೋಂಥ ಮನೇಲಿ ಯಾವ್ದು ನೆಗೆಟಿವಿಟಿ ಇದೆ ತೆಗಿಯೋಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ಮಾಡಿ ಮನೇಲಿ ಸುಖವಾಗಿ ಜೀವನ ಮಾಡೋಕ್ಕೆ ಒಂದು ಮನೆ ಕಟ್ಕೋಬೇಕಾದಾಗ ಯೋಚನೆ ಮಾಡಿ ಮಾಡ್ಕೊಳ್ಳಿ. ಕಟ್ಟಬೇಕಾದ್ರೆ ಈಗಂತ ಮೊದಲೇ ಎಲ್ಲ ಖರ್ಚುಗಳು ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಪುನಃ ಒಂದ್ಸರಿ ಕಟ್ಟಿದ್ನ ಪುನಃ ಹೊಡೆದು ಇದು ಮಾಡ್ಬೇಕು ಕಟ್ಟಬೇಕು ಅಂದಾಗ ಸಮಸ್ಯೆ ಆಗುತ್ತೆ. ಈಗ ಯಾರು ಫ್ರೆಂಡ್ಸ್ಗಳು ಯಾರು ಮನೆ ಕಟ್ತಾ ಇರಿದ್ರೆ ಅವ್ರಿಗೆ ಅನುಕೂಲ ಆಗಂಗೆ ನೀವು ಶೇರ್ ಮಾಡಿ ಅವ್ರಿಗೆ. ಜೊತೆಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ని ಶ್ರೀ ವೆಂಕಟೇಶ್ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್. ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿವೆ, ಅಲ್ಲಿ ಬಂದು ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಒಂದೊಂದು ಸೈಟ್ಗೆ ಹೋದಾಗಲೂ ಒಂದೊಂದು ವಿಚಿತ್ರವಾಗಿ ಸಿಗ್ತಾ ಇದೆ ನಮಗೆ. ನಾವು ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ ಈ ರೀತಿನೂ ಮಾಡ್ಕೋಬೋದು ಅಂತ, ಹಂಗೆಲ್ಲ ಸಿಗ್ತಾಯಿದೆ. ಹಂಗೆಲ್ಲ ಬಂದಂಗೆ ನಾವು ನೋಡ್ಕೊಂಡು ನೆಕ್ಸ್ಟು ನಮಗೂ ಅಲ್ಲಿ ತಿಳ್ಕೊಂಡಿರ್ತೀವಿ, ಅದನ್ನ ನಿಮಗೆ ಹೇಳ್ತಾ ಇರ್ತೀವಿ. ಈ ರೀತಿ ಮಾಡ್ಕೊಬಿಡಿ ಮಿಸ್ಟೇಕ್ಗಳನ್ನ ಅಂತ. ಎಲ್ಲರೂ ಇದೇ ರೀತಿ ನನ್ನ ವೀಡಿಯೋನ ನೋಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.